ಯುದ್ಧ ನಿಲ್ಲಿಸುವ ಘೋಷಣೆ ಮಾಡಬಹುದು ಅಂತಿತ್ತು ಇವತ್ತು ಡೊನಾಲ್ಡ್ ಟ್ರಂಪ್. ಮುಂದಿನ 2-3 ವಾರಗಳ ಕಾಲ ಮತ್ತಷ್ಟು ಭೀಕರ ಯುದ್ಧ ಮುಂದುವರೆಸುವ ಘೋಷಣೆಯನ್ನು ಮಾಡಿದ್ರು. ಪ್ರಶಾಂತ್, ಹೆಂಗೆ ನೋಡ್ತೀರಿ ಈ ಸ್ಪೀಚನ್ನು? ಅದಿತ್ತು ನನಗೆ ಇವತ್ತು ಇಡೀ ಅದು ಬೆಳಗ್ಗೆ 20 ನಿಮಿಷಗಳ ಭಾಷಣ ಏನಿತ್ತು, ಆ ಭಾಷಣದಲ್ಲಿ ಒಂದು ಅನಿಸಿದ್ದು, 32 ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಇರಾನನ್ನು ಇಡೀ ಅಂತಾರಾಷ್ಟ್ರೀಯ ಜಗತ್ತಿನಲ್ಲಿ ಐಸೋಲೇಟ್ ಮಾಡಲಿಕ್ಕೆ ಹೊರಟಿದ್ರು. ಬಟ್ ಇವತ್ತು ಡೊನಾಲ್ಡ್ ಟ್ರಂಪ್ ನ್ಯಾಟೋ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಹಾರ್ಮುಜ್ ಜಲಸಂಧಿ, ಯು ಗ್ರ್ಯಾಬ್ ಇಟ್, ಯು ಚೆರಿಶ್ ಇಟ್ ಅಂತ ಹೇಳಿದ್ದನ್ನು ನೋಡಿದ್ರೆ, ಇವತ್ತು ಅಂತಾರಾಷ್ಟ್ರೀಯವಾಗಿ ಅಮೆರಿಕವನ್ನೇ ಐಸೋಲೇಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ 20 ನಿಮಿಷದ ಭಾಷಣದಲ್ಲಿ ಕಾಣ್ತಿತ್ತು. ನನಗನ್ಸುತ್ತೆ 32 ದಿನಗಳ ಯುದ್ಧದ ನಂತರ ಅಮೆರಿಕಾದ ಒಳಗಡೆ ಏನು ಪ್ರತಿಭಟನೆಗಳು ನಡೀತಾ ಇವೆ, ಅಪ್ರೂವಲ್ ರೇಟಿಂಗ್ಸ್ ಬೀಳ್ತಾ ಇವೆ, ಒಂದು ಮಿಡ್ ಟರ್ಮ್ ಇಲೆಕ್ಷನ್ ನವೆಂಬರ್ನಲ್ಲಿ ಬರಲಿದೆ. ಹೀಗಾಗಿ ಡೊನಾಲ್ಡ್ ಅಮೆರಿಕದ ಪ್ರಜಾಪ್ರಭುತ್ವದಲ್ಲಿ ಅದೊಂದು ವ್ಯವಸ್ಥೆ, ಮಿಡ್ ಟರ್ಮ್ ಎಲೆಕ್ಷನ್ ಒಂದನ್ನು ಎದುರಿಸಬೇಕು. ಅದನ್ನು ಒಂದು ವೇಳೆ ಸೋತ್ರೆ ಅಧ್ಯಕ್ಷರ ಅಧಿಕಾರಗಳು ಗಣನೀಯವಾಗಿ ಕಡಿಮೆ ಆಗ್ತವೆ. ಹಿ ವಿಲ್ ಬಿ ಲೇಮ್ ಡಕ್ ಪ್ರೆಸಿಡೆಂಟ್ ಅಷ್ಟೇ. ಆ ಕಾರಣದಿಂದ ಡೊನಾಲ್ಡ್ ಟ್ರಂಪ್ರ ಇವತ್ತಿನ ಇಡೀ ಭಾಷಣ ಏನಿತ್ತು, ಅದು ಮೊದಲು ಅಮೇರಿಕನ್ದ ಸ್ಪೆಷಲಿ ಅವರ ವೋಟರ್ಸ್ ಏನಿದ್ದಾರೆ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮತದಾರರು ಏನಿದ್ದಾರೆ, ಅವರನ್ನು ಉದ್ದೇಶಿಸಿ ಇತ್ತು. ಯಾಕೆ ಅವ್ರು ಹೇಳ್ತಿದ್ದಾರೆ ಇದನ್ನು? ಯಾಕೆ ಹೇಳಿದ್ರು? ಮೊದಲನೇ ಮಹಾಯುದ್ಧ ಎಷ್ಟು ದಿನ ನಡೀತು, ಎಷ್ಟು ವರ್ಷ ನಡೀತು, ಎರಡನೇದು ಹೇಗೆ ನಡೀತು, ಕೊರಿಯಾ ಹೇಗೆ ನಡೀತು, ವಿಯೆಟ್ನಾಂ ಹೇಗೆ ನಡೀತು, ಇರಾಕ್ ಹೇಗೆ ನಡೀತು ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಅಧಿಕಾರಕ್ಕೆ ಬರುವಾಗ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಜನರಿಗೆ ಹೇಳಿದರು, ಫಾರ್ ಎವರ್ ವಾರ್ಸ್ನಿಂದ ನಾನು ಅಮೆರಿಕಾನ ಹೊರಗಡೆ ತರ್ತೀನಿ. ಆ ಕಾರಣದಿಂದ ಅವರು 15 ದಿನ 21 ದಿನದ ಸಮಯವನ್ನು ಕೇಳ್ತಿದ್ದಾರೆ. ಪ್ರಶ್ನೆ ಬರೋದು ಸ್ವಾಭಾವಿಕ, ಹೌದಪ್ಪ 32 ದಿನದಲ್ಲಿ ಏನೂ ಮಾಡಲಿಕ್ಕಾಗದೇ ಇರೋದು, ಮುಂದಿನ 3 ವಾರಗಳಲ್ಲಿ ಏನು ಮಾಡ್ತೀರಿ? ಹೌದು. ಈಗ ನನಗನ್ಸುತ್ತೆ ಡೊನಾಲ್ಡ್ ಟ್ರಂಪ್ ಯುದ್ಧದಿಂದ ಹೊರಗಡೆ ಬರಲಿಕ್ಕೆ ದಾರಿಯನ್ನು ಹುಡುಕ್ತಿದ್ದಾರೆ. ಯುದ್ಧದಲ್ಲಿ ಏಕಪಕ್ಷೀಯವಾಗಿ ಈಗ ಭಾರತ ಪಾಕಿಸ್ತಾನದಲ್ಲಿ ಅನೌನ್ಸ್ ಮಾಡೋದಂತೆ, ಭಾರತ ಪಾಕಿಸ್ತಾನದಲ್ಲೊಂದು ಏನೋ ಅನೌನ್ಸ್ ಮಾಡಿಬಿಟ್ರು. ಹಾಗೆ ನೀವಿಲ್ಲಿ ಅನೌನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಅಮೆರಿಕದ ಪ್ರತಿಷ್ಠೆಗೂ ಕೂಡ ಬೀಳುತ್ತೆ. ನಿಮಗೆ ಇರಾಕದ ಯುದ್ಧ ನೆನಪಿದ್ರೆ, ಜಾರ್ಜ್ ಬುಷ್ ಆಗ ಅಧ್ಯಕ್ಷರಾಗಿದ್ದರು. 6 ವಾರಗಳಲ್ಲೇ ಅಮೆರಿಕ ತನ್ನ ಫ್ಲ್ಯಾಗಲ್ಲಿ ಮಿಷನ್ ಅಕಂಪ್ಲಿಷ್ಡ್ ಅಂತ ಹಾಕಿ ಫ್ಲೈಟ್ಗಳನ್ನು ಓಡಾಡಿಸ್ತು. ಯುದ್ಧದಿಂದ ಪುಲ್ಔಟ್ ಆಗಿದ್ದೆ ಅವಾಗ 2011. ಇಲ್ಲೂ ಕೂಡ ನನಗನ್ಸುತ್ತೆ ಮುಂದಿನ 2-3 ವಾರ ಯಾಕೆ ಕೇಳ್ತಿದ್ದಾರೆ ಅಂತಂದರೆ, ಒಂದು ರಿಜಿಮ್ ಚೇಂಜ್ ಮಾಡಲ್ಲ ಅಂತಕ್ಕಂಥದ್ದು, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ ಅರಿವಿಗೆ ಬಂದಿದೆ, ಅರ್ಥ ಆಗಿದೆ. ನಿಮಗೆ ಪಾಶ್ಚಿಮಾತ್ಯ ದೇಶಗಳ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಪೌರಾತ್ಯ ದೇಶಗಳದ್ದು ಭಾಳ ಲಿಮಿಟೆಡ್ ಇದೆ ಅನ್ನೋದು ಈ ಯುದ್ಧದಿಂದ ಗೊತ್ತಾಗುತ್ತೆ. ಖಮೇನಿನ ಹೊಡೆದು ಬಿಟ್ಟರೆ ಇಡೀ ದೇಶ ನಿಮ್ಗೊಂದು ರೀತಿ ಸಬ್ಸರ್ವೆಂಟ್ ಆಗಿರುತ್ತೆ ಅಂತಕ್ಕಂಥ ಯೋಚನೆಯೇ ಯುದ್ಧವನ್ನು ಈ ಹಂತಕ್ಕೆ ತೆಗೆದುಕೊಂಡು ಬಂದಿದೆ. ರೈಟ್. ಎರಡನೇದು ಅನಿಸುತ್ತೆ ಅಜಿತ್ ನನಗೆ, ಯುರೇನಿಯಂ ಎಲ್ಲಾದರೂ ಹುಡುಕಿ ಎಲೀಟ್ ಫೋರ್ಸಸ್ಗಳನ್ನು ಕಳಿಸಿ ಒಂದೇನೋ ಡ್ರಾಮ್ಯಾಟಿಕ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ, ಅಥವಾ ಕಳೆದ 16 ದಿನಗಳಿಂದ ಹೇಳ್ತಾ ಇದ್ದಾರೆ, ಮೊದಲು 5 ದಿನ ಮುಂದೂಡಿದ್ರು, ಆಮೇಲೆ 10 ದಿನ ಮುಂದೂಡಿದ್ರು, ಇಲ್ಲ ನಾವು ನಿಮ್ಮ ವಿದ್ಯುತ್ ಹೊಡಿತೀವಿ ನೋಡಿ ಅದನ್ನು ಹೊಡೆದು, ಇಲ್ಲ ಯುದ್ಧ ನನ್ನ ಪಾಲಿಗೆ ಮುಗಿತು ಅನ್ನೋದನ್ನು ಪುಲ್ಔಟ್ ಮಾಡಿ ಅಮೆರಿಕಕ್ಕೆ ಒಂದು ರೀತಿಯ ಹೇಳಿಕೆಯನ್ನು ಕೊಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಮುಖ ಫೇಸ್ ಸೇವಿಂಗ್ ಏನಾದರೂ ನೋಡ್ತಾ ಇದ್ದಾರಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅಜಿತ್, ನನಗನ್ಸುತ್ತೆ ಅಮೆರಿಕ 2-3 ಸಂಗತಿಗಳನ್ನು ಕಳೆದ 32 ದಿನಗಳಲ್ಲಿ ಆಂಟಿಸಿಪೇಟ್ ಮಾಡಿರಲಿಲ್ಲ ಅನಿಸುತ್ತೆ. ಒಂದು, ಇರಾನ್ ಅಮೆರಿಕನ್ ಅಸೆಟ್ಸ್ಗಳ ಮೇಲೆ, ಅಕ್ಕಪಕ್ಕದ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಹುದು ಅಂತಕ್ಕಂಥದ್ದು ಅಮೆರಿಕ ಆಂಟಿಸಿಪೇಟ್ ಮಾಡಿ. ಟ್ರಂಪ್ ಅಗ್ರೀಡ್ ಇಟ್ ಆನ್ ಕ್ಯಾಮ್ರಾ ಮುಂದೆ ಒಪ್ಕೊಂಡ್ರಲ್ಲ, ಅದನ್ನ ಶಾಕ್ ಅದು ನಮಗೆ ಅಂತ. ಎರಡನೇದು ಅನ್ಸುತ್ತೆ ಅಜಿತ್ ನನಗೆ, ಒಂದು ಮುಸ್ಲಿಂ ದೇಶ ಇಷ್ಟೊಂದು ಸಸ್ಟೈನ್ ಮಾಡಬಹುದು ಅಂತಕ್ಕಂಥದ್ದು ಅವ್ರಿಗೆ ಅನಿಸಿರಲಿಲ್ಲ. ಅದೇ ಲೆಸ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನನಗನ್ಸುತ್ತೆ ಅಜಿತ್, ನಾನು ನಿನ್ನೆ ಚರ್ಚೆಯ ನಂತರ ಯೋಚನೆ ಮಾಡ್ತಿದ್ದೆ, ಅನೇಕ ಬಾರಿ ಏನಾಗುತ್ತೆ, ನೀವು ಓವರ್ ರೇಟೆಡ್ ದೇಶಗಳು ಅಥವಾ ಓವರ್ ರೇಟೆಡ್ ಸಂಸ್ಥೆಗಳಿರ್ತಾವಲ್ಲ, ಅವು ಇವರನ್ನು ಹೊಡಿಬೋದು, ಮುಗಿಸ್ಬೋದು ಅನ್ನೋದನ್ನು ಮೈಂಡ್ ಗೇಮಲ್ಲಿ ಆಡ್ತಾ ಹಂಗೆ ಯೋಚನೆ ಮಾಡಿರ್ತವೆ. ಅಂಡರ್ ರೇಟೆಡ್ ದೇಶಗಳು, ನನಗನ್ಸುತ್ತೆ ಇರಾನ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅಮೆರಿಕದ ಈ ದಾಳಿಗೆ ಹೇಗೆ ನಾವು ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ದಶಕಗಳ ಕಾಲ ಪ್ರಾಕ್ಟೀಸ್ ಮಾಡಿರೋ. ಟ್ರಂಪ್ಗಿಂತ ಹೆಚ್ಚಾಗಿ ನೆತನ್ಯಾಹು ಅರ್ಥ ಮಾಡ್ಕೊಂಡಿದ್ದಾರೆ ಇರಾನ್ ಅಂದ್ರೆ ಏನು ಅಂತ. IRGCಯ ಕಟ್ಟ ಕಡೆಯ ಸೈನಿಕ ಬದುಕಿರೋ ತನಕ IRGC ಫುಲ್ ಫ್ಲೆಡ್ಜ್ಡ್ ಆಗಿ ವರ್ಕ್ ಮಾಡ್ತಿದೆ ಅಂತಾನೆ ಅರ್ಥ ಅಂದ್ರೆ ಅವರು. ಹಿ ಹ್ಯಾಸ್ ಅಂಡರ್ಸ್ಟುಡ್ ಇಟ್. ಸಂಜೀವ್ ಕುಮಾರ್ ಸರ್, ಯುದ್ಧದ ಅಂತ್ಯ ಹೆಂಗಾಗತ್ತೆ? ಮತ್ತೆ ಇವ್ರು ಹೇಳ್ತಾ ಇರೋ 3 ವಾರದಲ್ಲಿ ಆಗುತ್ತಾ? ಸಾಧ್ಯ ಇಲ್ಲ.
ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ. ಅವರು ಡಿಕ್ಲೇರ್ ಮಾಡಿದ್ದಾರೆ 3 ವಾರದ ಟೈಮ್ ಕೊಡ್ರಿ ನಮಗೆ ಅಂತಂದು. ಈಗ ಇರಾನ್ನವರು ಇನ್ನೂ ಅವರ ಫೈರ್ ಪವರ್ ಎಷ್ಟಿದೆ ಅನ್ನೋದು ಎಸ್ಟಿಮೇಟ್ ಇಸ್ರೇಲ್ಗೆ ಅರ್ಥ ಆಗಿರ್ಬೋದು, ಅಮೆರಿಕಾಗೆ ಅರ್ಥ ಆಗಿರ್ಲಾರ್ದಿರ್ಬೋದು. ಕಾರಣ ಯಾಕಪ್ಪ ಅಂತಂದ್ರೆ ಯುರೇನಿಯನ್ ಎನ್ರಿಚ್ಮೆಂಟ್ ಸ್ಟೇಜ್ ಎಲ್ಲಿಗಿದೆ ಅನ್ನೋದು ಇವತ್ತು ಕೂಡ ಸೀಕ್ರೆಟ್ ಆಗಿದೆ. ಯುರೇನಿಯನ್ ಎನ್ರಿಚ್ಮೆಂಟ್ ಅದು ಏನು ಪ್ರೆಡಿಕ್ಟ್ ಮಾಡ್ತಾ ಇಲ್ಲ ನಾನು, ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡ್ತಾರೆ ಅಂತಂದು. ಬಟ್ ಎಷ್ಟು ಲೆವೆಲ್ಗೆ, ಥ್ರೆಶ್-ಹೋಲ್ಡ್ ಲೆವೆಲ್ ಎಷ್ಟು ಟ್ರಂಪ್ ಈ ಯುದ್ಧನ ತಗೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅವರ ಡಿಪ್ಲೊಮ್ಯಾಟಿಕ್ ಆಪ್ಷನ್ಸ್ ಎಲ್ಲ ಮುಗಿದು ಹೋಯ್ತು. ಇಲ್ಲಿ ನೋಡ್ರಿ, ಪಾಕಿಸ್ತಾನದಲ್ಲಿ ಟರ್ಕಿ, ಆಮೇಲೆ ಈಜಿಪ್ಟು, ಇವರೆಲ್ಲ ಅಂಬಾಸಿಡರ್ಸ್ ಬಂದು ಒಂದು ಸೊಲ್ಯೂಷನ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ಪಾಕಿಸ್ತಾನ ಇಂಥ ಒಂದು ಏನು ಸೆಲೆಬ್ರೇಷನ್ ಮಾಡ್ತಿದಾರೆ ಅಂದ್ರೆ ಇಡೀ ವಿಶ್ವಕ್ಕೆ ಆಗಲಾರ್ದಂತ ಕೆಲಸ ನಾವು ಮಾಡ್ಬಿಡ್ತೀವಿ, ಈಗ ವಿಶ್ವ ಶಾಂತಿ ನಾವು ತರ್ತೀವಿ ಅಮೆರಿಕಾಗೂ. ಅಂದ್ರೆ ಯಾವ ಒಂದು ಪಾಕಿಸ್ತಾನ ಅಮೆರಿಕಾಗೆ ನೋ ಅಂತಿರ್ಲಿಲ್ಲ, ಇವತ್ತು ಒಂದು ಪ್ಯಾರಲಲ್ ಮೀಟಿಂಗ್ ಇಟ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಟ್ರಂಪ್ ಅವರ ಒಂದು ಡಿಪ್ಲೊಮ್ಯಾಟಿಕ್ ಅಂಡ್ ಪೊಲಿಟಿಕಲ್ ಫೇಲ್ಯೂರ್ ಇದು. ಈಗ ಅವ್ರಿಗೆ ಉಳಿದಿದ್ದ ಆಪ್ಷನ್ ಏನಪ್ಪಾ ಅಂತಂದ್ರೆ, ಈಗ ನೇತನ್ಯಾಹು ಟೆರರ್ ಏನು, ಪೊಲಿಟಿಕಲ್ ಟೆರರ್ ಏನು, ಯುದ್ಧ ಗೆದ್ರೆ ಪಾಪ್ಯುಲರ್ ಸಪೋರ್ಟ್ ಇರುತ್ತೆ, ಯುದ್ಧ ಗೆಲ್ಲಿಲ್ಲ, ಎಲೆಕ್ಷನ್ ಸೋತ್ರೆ ಸೀದಾ ಜೈಲು. ಈಗ ಅವರು ಯಾಕಂದ್ರೆ ಅಷ್ಟು ಕರಪ್ಷನ್ ಚಾರ್ಜಸ್ ಇದೆ. ಏನೋ ಒಂದು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಎರಡೂ ಕಂಟ್ರೀಸ್ ನಲ್ಲಿ ಅವ್ರಿಗೆ ಟ್ರಂಪ್ಗೂ ಲೆಕ್ಕ ಇಲ್ಲ, ಆಮೇಲೆ ನೇತನ್ಯಾಹುನೂ ಲೆಕ್ಕ ಇಲ್ಲ. ಅವ್ರ ಇಂಟ್ರೆಸ್ಟೇ ಬೇರೆ, ಇಟ್ ಟ್ಯಾಕ್ಸ್ ಲೈಕ್ ಎನ್ ಇಂಟ್ರೆಸ್ಟ್ ಗ್ರೂಪ್. ಸೊ ಇವಾಗ ಮೋಸ್ಟ್ ಬೆನಿಫಿಷಿಯಲ್ ಯಾರು ಗ್ರೂಪ್ಸ್ ಅಪ್ಪ ಅಂದ್ರೆ ಇಸ್ರೇಲಿ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಆಮೇಲೆ ಅಮೆರಿಕನ್ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಇದಕ್ಕೆ ಒಂದು ಎಕನಾಮಿಕ್ ರೀಸನ್ ಇದೆ, ಆಮೇಲೆ ಒಂಥರ ಸೋಷಿಯಲಾಜಿಕಲ್ ರೀಸನ್ ಇದೆ. ಎಕನಾಮಿಕ್ ರೀಸನ್ ಏನಪ್ಪಾ ಅಂತಂದ್ರೆ, ಈಗ ಬಹಳ ವರ್ಷ ನಂತರ ಪೆಟ್ರೋ ಡಾಲರ್ ಮೇಲೆ ಒಂದು ಡಿಪೆಂಡೆನ್ಸಿ ಏನಿತ್ತು, ಯಾವುದು ಇದ್ರದ್ದು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಆಮೇಲೆ CIAದು, ಅದು ಒಂಥರ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ವಿಯೆಟ್ನಾಂ ನಾವು ನೋಡಿದ್ರೆ, ಈಗ ನಾವು ಅಫ್ಘಾನಿಸ್ತಾನ್ ಕ್ರೈಸಿಸ್, ವಿಯೆಟ್ನಾಂ ಆದ್ಮೇಲೆ ಅಫ್ಘಾನಿಸ್ತಾನ್ ಕ್ರೈಸಿಸ್, ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಡಿಫೆನ್ಸ್ ಬಜೆಟ್ ಏನು ಸ್ಯಾಂಕ್ಷನ್ ಆಗಿದೆ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಇಟ್ಸ್ ಅನ್ಪ್ರೆಸಿಡೆಂಟೆಡ್. ಸೊ ಇದರಿಂದ ಪ್ಲಸ್ ವೆಪನ್ಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಇದು ಏನ್ ಕಂಪನೀಸ್ ಏನಿದಾವಲ್ಲ, ಈ ಮಿಸೈಲ್ಸ್ ಮಾಡೋ ಕಂಪನೀಸ್ ಅಥವಾ ಏರೋಪ್ಲೇನ್ ಮಾಡೋ ಕಂಪನೀಸ್, ಇವರೆಲ್ಲ ಬೆನಿಫಿಟ್ ಆಗ್ತಾ ಇದಾರೆ. ಯಾಕಂದ್ರೆ ಅಮೆರಿಕ ಒಂದು ಪರ್ಮನೆಂಟ್ ವಾರ್ ಎಕಾನಮಿ, ಜೊತೆಗೆ ಇಸ್ರೇಲ್ ಒಂದು ಪರ್ಮನೆಂಟ್ ವಾರ್ ಎಕಾನಮಿ. 3-4 ವಾರದಲ್ಲಿ ಯುದ್ಧ ಮುಗಿಯುತ್ತನ್ನೋದು ಒಂಥರ ರೊಮ್ಯಾಂಟಿಸಿಸಮ್. ಕಾರಣ ಒಂದೇ, ಲಾಸ್ಟ್ 30 ಸೆಕೆಂಡ್ ಅಲ್ಲಿ ಹೇಳ್ತೀನಿ. ಸಿಂಪಲ್ ಏನಪ್ಪಾ ಅಂತಂದ್ರೆ, ಈ ಯುದ್ಧ ಡಿಪ್ಲೊಮ್ಯಾಟಿಕ್ ಆಗಿ ಸಾಲ್ವ್ ಆದ್ರೆ ಆಗತ್ತೆ, ಇಲ್ಲ ಅಮೇರಿಕಾ ಯಾರು ಹೇಳ್ತಾ ಇಲ್ಲ, ಇವತ್ತು ಟ್ರಂಪ್ ಹೇಳ್ತಿಲ್ಲ, ಎಲ್ಲ ನಮ್ಮಲ್ಲಿ ಹಿಂದಿಲಿ ಹೇಳ್ತಾರೆ, ಸಾರಾ ಬಿಲ್ ಒಬಾಮಾವೇ ಫಾಡ್ದಿಯಾ. ಇವರು ಜಾರ್ಜ್ ಬುಷ್ ಮಾಡಿದ್ದು ತಪ್ಪುಗಳಿಗೆ ಬಿಲ್ ಯಾರು ತುಂಬಿದ್ರು, ಒಬಾಮಾ ತುಂಬಿದ್ರು. ಅದು ಅಮೆರಿಕ ಏನು ಗ್ರೇಸ್ಫುಲ್ ಎಕ್ಸಿಟ್ ಆಗಿಲ್ಲ ಅಫ್ಘಾನಿಸ್ತಾನದಿಂದ. ಆ ಗ್ರೇಸ್ಫುಲ್ ಎಕ್ಸಿಟ್ ಆಗಿದ್ರೆ ಇವತ್ತು ತಾಲಿಬಾನ್ ಪವರ್ ಅಲ್ಲಿ ಇರ್ತಿರ್ಲಿಲ್ಲ. ಒಂಥರ ಇಲ್ಲ ವಿಯೆಟ್ನಾಂ ಆಗುತ್ತೆ, ಇಲ್ಲ ಅಫ್ಘಾನಿಸ್ತಾನ ಆಗುತ್ತೆ, ಎರಡರಲ್ಲಿ ಒಂದು ಆಗೋದು ನಿಶ್ಚಿತ. ಎಸ್, ಮೋಹನ್ ಚಿತ್ತಾಲೆ ಅವರೇ, ಹಾರ್ಮುಜನ್ನ ಹೆಂಗಿದೆಯೋ ಹಂಗೆ ಬಿಟ್ಟು ಬಂದ್ಬಿಟ್ರೆ ಕಥೆ ಏನು? ಇಡೀ ವರ್ಲ್ಡ್ನ ಎನರ್ಜಿ ಸೆಕ್ಯೂರಿಟಿ ಕಥೆ ಏನು ಅಂತ ನೋಡಿ ಸರ್, ಡೊನಾಲ್ಡ್ ಟ್ರಂಪು ಎರಡು ಇಂಟೆನ್ಷನ್ನ ಇಟ್ಕೊಂಡು ಈ ಯುದ್ಧ ಮಾಡ್ತಾ ಇದ್ದ. ಒಂದು, ಹಾರ್ಮೋಸನ್ನು ತನ್ನ ಸ್ವಾಧೀನತೆಯಲ್ಲೇ ಪಡಿಬೇಕು, ಆಮೇಲೆ ಖರ್ಗ್ನಲ್ಲಿ ತನ್ನ ಸ್ವಾಮಿತ್ವವನ್ನು ಸ್ಥಾಪಿಸ್ಬೇಕಂತ. ಈಗ ನೋಡಿ, ಅವನ ಪ್ಲ್ಯಾನ್ನ ಹೇಳ್ತಾ ಇದ್ದೇನೆ, ಯು ಮೇ ಅಗ್ರಿ ಆರ್ ಯು ಮೇ ನಾಟ್ ಅಗ್ರಿ. Donald Trump is taking the time to have more boots on the ground so that he will there are only 2 routes for Donald Trump left now. ಅವನು ಇಷ್ಟು ಅಪಮಾನಿತವಾಗಿ ಬರುವ ವ್ಯಕ್ತಿನೇ ಅಲ್ಲ, ಭಂಡ ಅವನು. ಯಾಕಂದ್ರೆ ಅವ್ನು ಗೊತ್ತಿದೆ, 2 ಸತಿ ಅವನು ಆರ್ಸ್ ಬಂದಿದ್ದಾನೆ, 3ನೇ ಸತಿ ಅಂಕರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅವನು ಪ್ರೆಸಿಡೆಂಟ್ ಆಗಲ್ಲ. And basically he is a businessman, everybody knows it since 34.
ಈಗ ಯಾರಿಗೆ ಹಾರ್ಮೋಸ್ ಅಂತ ಗೊತ್ತಿದ್ದಿಲ್ಲ ಅವ್ರಿಗೆಲ್ರಿಗೂ ವಿಶ್ವದಲ್ಲಿ ಗೊತ್ತಾಗಿದೆ. ಬೂಟ್ಸ್ ಆನ್ ಗ್ರೌಂಡ್ ಮಾಡಲಿಕ್ಕೆ 2 ಲಾಭಗಳು ಆಗ್ತವೆ ಅವನಿಗೆ. ಒಂದು, ಅವನು ಯಾಕೆ ಪಾಕಿಸ್ತಾನನ ಎತ್ತೆತ್ತಿ ಮುನೀರಿಗೆ ಊಟ ತಿನ್ನಿಸ್ತಾ ಇದ್ದಾನೆ, ಅದು ತಿನ್ನಿಸ್ತಾ ಇದ್ದಾನೆ ಅಂತಂದರೆ, ಬೂಟ್ಸ್ ಆನ್ ಗ್ರೌಂಡ್ ಮಾಡಲಿಕ್ಕೆ ಸರ್ 130 ಕಿಲೋಮೀಟರ್ ಪಾಕಿಸ್ತಾನದ ಬೌಂಡ್ರಿ ಏನಿದೆ ಅಲ್ಲ, ಅದು ಇರಾನ್ ಜೊತೆ ಇದೆ, ಇಫ್ ಯು ಸಿ ಜಿಯೋಗ್ರಫಿಕಲಿ. So he somehow he wanted to send those forces to America by paying heavy amount to Munir and Shahbaz, so that they will from Kharg and from Pakistan ground they may attack. ಆದ್ರೆ ಇದರಲ್ಲಿ ಒಂದಾಗ್ತಾ ಇದೆ, ನಮ್ದು ನನ್ನ ಹೃದಯ ತುಡಿಯುತ್ತೆ. ನೀವು ಹೇಳ್ತಾ ಇರೋದು ಇದೊಂದು ವೇಳೆ ಸಾಧ್ಯ ಆಗದಿದ್ರೆ ಸಮುದ್ರ ಮಾರ್ಗದ ಮೂಲಕ ಹೋಗಲೇಬಾರದು, ಪಾಕಿಸ್ತಾನದ ಮೂಲಕವೇ ಹೋಗಬೇಕು. ಟ್ರಂಪು ಅಫ್ಘಾನಿಸ್ತಾನದಿಂದ ಅಮೇರಿಕ ಬಂದಂಗೆ, ಇರಾಕ್ನಿಂದ ಅಮೇರಿಕ ಬಂದಂಗೆ, ನಮ್ಮ ಕಡೆ ಹೇಳ್ತೀವಲ್ಲ ಗುಡ್ಚಾಪಿ ಕಟ್ಕೊಂಬರೋದು ಅಂತ ಕಟ್ಕೊಂಬಂದುಬಿಡ್ತಾರೆ. ಆಮೇಲೆ ಇರಾನ್ ಪಾಕಿಸ್ತಾನ ಹೊಡೆದಾಡ್ಕೊಂಡು ಸಾಯಿಲಿ ಅಂತ, ಜಸ್ಟ್ ಲೈಕ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ಇಲ್ಲ ಇದರಲ್ಲಿ ಏನಾಗ್ತಾ ಇದೆ ಹೇಳ್ತೇನೆ, ಇಲ್ಲಾಂದ್ರೆ ಏನಾಗ್ತಾ ಇದೆ ಹೇಳ್ತೇನೆ ಅಜಿತ್ ಸರ್. ಪಾಕಿಸ್ತಾನದಲ್ಲಿ ಅವರು ಸುನ್ನಿ ಜನ ಗೃಹ ಯುದ್ಧ ಆಗ್ತದೆ, ಪಾಕಿಸ್ತಾನದಲ್ಲೇ ಇವೆಲ್ಲ ಘರ್ಷಣೆಗಳು ಶುರುವಾಗಿ ಪಾಕಿಸ್ತಾನ ರಿಜಮೆ ಹೋಗ್ತದೆ ಹೊರತು ಡೊನಾಲ್ಡ್ ಬೂಟ್ಸ್ ಆನ್ ಗ್ರೌಂಡ್ಸ್ ಯಾಕಾಗಲಿ ಅಲ್ಲ ನೋಡಿ, ನೀವು ಬೂಟ್ಸ್ ಆನ್ ಗ್ರೌಂಡ್ ಕಳಿಸ್ಬೇಕಂದ್ರೆ 3 ಮಾರ್ಗಗಳಿವೆ. ಒಂದು ಕರ್ದ್ ಐಲ್ಯಾಂಡಿಗೆ ಕಳಿಸ್ಬೇಕು, ಹೌದು, ಇಲ್ಲ ಸಮುದ್ರ ಮಾರ್ಗ. ಇನ್ನೊಂದು ನೀವು ಇರಾಕ್ನ ಮೂಲಕ ಕಳಿಸ್ಬೇಕು, ಇಲ್ಲಾಂದರೆ ಪಾಕಿಸ್ತಾನದ ಬಲೂಚಿಸ್ತಾನದ ಮೂಲಕ ಕಳಿಸ್ಬೇಕು. ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಏನಾದರೂ ಬಲೂಚಿಸ್ತಾನದಲ್ಲಿ ಅಮೆರಿಕನ್ ಸೇನೆಯನ್ನು ಬೂಟ್ಸ್ ಆನ್ ಗ್ರೌಂಡ್ ಅವಕಾಶ ಅಲ್ಲ, ಅದನ್ನೇ ಹೇಳ್ತಿದ್ದೀನಿ ನಾನು. ಇದು ನಾವು ಬಹಳ ಅಂದರೆ ಪಾಕಿಸ್ತಾನದ ಕಥೆ ಅದು ಪಾಕಿಸ್ತಾನ, ಇಟ್ ವಿಲ್ ಬಿ ಅ ಸೂಸೈಡ್ ಫಾರ್ ಪಾಕಿಸ್ತಾನ. ಮತ್ತೆ ಇನ್ನೊಂದು ಯುಕೆಗೆ ಅರ್ಥ ಆಗೋದು ಪಾಕಿಸ್ತಾನಕ್ಕೂ ಅರ್ಥ ಆಗುತ್ತೆ. ಯುಕೆಗೆ ನಾಟೋ ಪಡೆಗಳಿಗೆ ಯಾರು 2ನೇ ಮಹಾಯುದ್ಧದ ನಂತರ ಅಮೆರಿಕದ ಜೊತೆ ಸತತವಾಗಿ ಎಲ್ಲ ಯುದ್ಧಗಳಲ್ಲಿ ನಿಂತಿದ್ದಾರೆ ಅಲ್ವಾ, ಅವ್ರಿಗೂ ಕೂಡ ಪಾಕಿಸ್ತಾನಕ್ಕೂ ಕೂಡ ಇದು ನಿಶ್ಚಿತವಾಗಿ ಅರ್ಥ ಆಗುತ್ತೆ. ಈಗ ನಾವು ಭಾರತದಲ್ಲಿ ಕುಳಿತು ಪಾಕಿಸ್ತಾನ ನಾವು ಅನೇಕ ಬಾರಿ ಅದನ್ನು ಆಬ್ಸೆಷನ್ನಲ್ಲಿ ಯೋಚನೆ ಮಾಡ್ಬೋದು ಅನ್ಸುತ್ತೆ. ಬಟ್ ನನಗೆ ಅನ್ಸಲ್ಲ ಪಾಕಿಸ್ತಾನದ ಇವತ್ತಿನ ಸ್ಥಿತಿಯಲ್ಲಿ ಬೂಟ್ಸ್ ಆನ್ ಗ್ರೌಂಡ್ಗೆ ಅವಕಾಶ ಸಿಗುತ್ತೆ ಅಂತ. ಅದು ಟ್ರಂಪ್ ಮಾಡಿದ್ದಕ್ಕಿಂತಲೂ ದೊಡ್ಡ ಬ್ಲಂಡರ್ ಇಲ್ಲ. ಎಸ್ ಮೋಹನ್ ಚಿತ್ತಾಲೆ ಅವರೇ. ಪ್ರಶಾಂತ್ ಸರ್, I am not denying your statement, but what I am trying to emphasize is, if these are the only possibilities now, ಯಾಕಂದ್ರೆ ಎಲ್ಲಿವರೆಗೂ ಇರಾನ್ ಹಿಂದೆ ಸರಿಯಲ್ಲ, ಬಿಕಾಸ್ ನೋಡಿ ಪಶಿಷನ್ ಮಾತೇ ಕೇಳ್ತಾ ಇಲ್ಲ IRGC. ಆಮೇಲೆ 2ನೇ ಖೊಮೇನಿ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದನ್ನು ಕಾಣಿಸ್ತಾ ಇಲ್ಲ. ಇದ್ದಾಗ if this will continue like this ಅಂತಂದ್ರೆ what will be the condition of we like countries who are depending on Hormuz? ನಾವು ಏನು ಮಾಡಬೇಕು? ಮೇ ತಿಂಗಳಲ್ಲಿ ಮದುವೆ ಕಾರ್ಯಗಳು ಬರ್ತಾ ಇದ್ದಾವೆ, ಸಿರಿಂಜ್ ಇಂಜೆಕ್ಷನ್ಗೆ ಸಿರಿಂಜ್ ಸಿಗ್ತಾ ಇಲ್ಲ, ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. somebody has to take initiative ಅಲ್ಲ. ಆಮೇಲೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಜಿತ್ ಸರ್ ಸತ್ ಹೋಗಿದೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಸತ್ ಹೋಗಿದೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳೋರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಅಲ್ವಾ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಧ್ಯಪ್ರವೇಶಿಸಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಯಾರು ಹೇಳಿದ್ರಲ್ವಾ, ಅವರು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. I am not going to the political discussion, Prashant sir. I am telling this for what I am telling. ಈಗ ನೋಡಿ, ಹಂಗೆ ನಾ ಪೊಲಿಟಿಕಲಿ ಮಾತಾಡ್ಬೇಕಂದ್ರೆ ದೇಶ ಹೋಗ್ಬೇಕಾದಾಗ 5 ರಾಜ್ಯಗಳಲ್ಲಿ ಚುನಾವಣೆ ಇದೆ ಅಂತ ಭಾರತ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸ್ತಾ ಇಲ್ಲ. ಆದರೆ 4ನೇ ತಾರೀಕು ಗಣನೆ ಮುಗಿದ ತಕ್ಷಣ 5ನೇ ತಾರೀಕು ಅವ್ರು 10 ರೂಪಾಯಿ ಏರಿಸ್ತಾರೆ. ನಂಗೆ ಗೊತ್ತಿದೆ ಅದು. ಯಾಕೆ ಹೇಳ್ತೇನೆ ನಿಮಗೆ, 1 ರೂಪಾಯಿ ಏರಿಸಿದ್ರೆ ನಮ್ಮ ಆರ್ಥಿಕ ಭಾರ ನಮ್ಮ ಮೇಲೆ ಬೀಳ್ತಾ ಇದ್ದಿದ್ದಿಲ್ಲ. ಬಟ್ ಇಟ್ಸ್ ದ ಗೌರ್ಮೆಂಟ್ಸ್ ಪಾಲಿಸಿ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟು ಎಂಡ್ ದಿಸ್ ವಾರ್ ಡಿಪ್ಲೊಮ್ಯಾಟಿಕಲಿ ಈಗ ಸಾಧ್ಯ ಇಲ್ಲ. ಒಂದು ಸರ್ವನಾಶ ಆಗಬೇಕು. ಯಾವುದಾದ್ರೂ ಒಂದು ಸರ್ವನಾಶ ಆದಾಗ ಮಾತ್ರ ಈ ವಾರ ಮುಗೀತದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.